ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಅಣಿಮ, ಗರಿಮ, ಮಹಿಮ, ಲಘಿಮ, ಪ್ರಾಕಾಮ್ಯ, ಪ್ರಾಪ್ತಿ, ಈಶತ್ವ, ಹಾಗೆ ಕೊನೆಯ ಸಿದ್ಧಿ ಇವತ್ತು ನಾವು ತಿಳ್ಕೊಳ್ಳುವಂಥದ್ದು ವಶಿತ್ವ ಅಂತ ಹೇಳಿ. ಇಲ್ಲಿ ಮನುಷ್ಯನ ಮನಸ್ಸಿನ ಮೇಲೆ ಹಿಡಿತ ಸಾಧಿಸುವಂಥದ್ದು. ಇದು ಕೇವಲ ಮನುಷ್ಯನ ಮನಸ್ಸಿನ ಮೇಲೆ ಮಾತ್ರ ಅಲ್ಲ, ಪ್ರಾಣಿಗಳ ಮನಸ್ಸನ್ನೂ ಕೂಡ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂತಹ ಸಿದ್ಧಿ ಇದು. ಮೃಗಗಳನ್ನ ಪಳಗಿಸಬೇಕಾದ್ರೆ ವಿಷ್ಣು ಈ ಅಷ್ಟಸಿದ್ಧಿಯಲ್ಲಿ ಈ ಸಿದ್ಧಿಯನ್ನು ಬಳಸ್ತಾನಂತೆ. ಪ್ರಾಣಿಯಾಗ್ಲಿ ಮನುಷ್ಯನನ್ನ ತಕ್ಷಣಕ್ಕೆ ತುಂಬಾನೇ ವಿಚಿತ್ರವಾಗಿಲ್ಲ ಆಡ್ತಿರ್ಬೇಕಾದ್ರೆ ಈ ಅಷ್ಟಸಿದ್ಧಿ ಒಳ್ಳೆಯ ಉದ್ದೇಶದಿಂದ ಬಳಸಿದಾಗ ಶಮನಗೊಳಿಸುವಂತಹ ಶಕ್ತಿ ಇದೆ ಈ ಸಿದ್ಧಿಗೆ. ಇನ್ನೆಷ್ಟೋ ಬಾರಿ ಸ್ವಾರ್ಥಕ್ಕಾಗಿ ಬಳಸುವಂತಹವರು ಕೂಡ ಇರ್ತಾರೆ ಈ ಸಿದ್ಧಿಯನ್ನು ಪಡ್ಕೊಂಡು, ರಾಕ್ಷಸರು, ಹೀಗೆಲ್ಲ. ಆದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಈ ವಶಿತ್ವವನ್ನ ನಮ್ಮ ಅರ್ಥಕ್ಕೆ, ಮಟ್ಟಕ್ಕೆ ನಾವಿದನ್ನ ತಂದುಕೊಳ್ಬೇಕು, ಇದನ್ನ ಸಾಧಿಸಬೇಕು ಅಂತ ಹೇಳಿದ್ರೆ ನಾಯಕತ್ವದ ಗುಣಗಳು, ಒಳ್ಳೆಯ ಗುಣಗಳಿಂದ ಬೇರೆಯವರ ಮೇಲೆ ನಾವು ಪ್ರಭಾವ ಬೀರಬೇಕು, ಒಳ್ಳೆಯ ಉದ್ದೇಶದಿಂದ, ಒಳ್ಳೆಯ ವಿಚಾರದಿಂದ ನಾವು ಪ್ರಭಾವ ಬೀರಬೇಕು ಅಂತ ಹೇಳ್ತಿದ್ದ ಹಾಗೆಯೇ ಇವತ್ತು ಅಷ್ಟಸಿದ್ಧಿಗಳಲ್ಲಿ ಕೊನೆಯ ಸಿದ್ಧಿ ವಶಿತ್ವ ಅನ್ನುವಂಥ ಸಿದ್ಧಿಯ ಬಗ್ಗೆ ನಾವು ತಿಳ್ಕೊಂಡಿದ್ದಾಯ್ತು. ಇಷ್ಟೂ ದಿನ ಅಷ್ಟಸಿದ್ಧಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹೇಗನ್ನಿಸ್ತು ನನಗೆ ಸಂದೇಶ ಕಳಿಸಿ 9556060601 ಮತ್ತೊಮ್ಮೆ 9586060601 ಅಂತ ಹೇಳ್ತಾ ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.